ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ರಥಸಪ್ತಮಿಯ ದಿನ ವಿಶೇಷವಾಗಿ ನಾವು ಸೂರ್ಯಾಂತರ್ಗತ ನಾರಾಯಣನಿಗೆ ನಾವು ಪೂಜೆಯನ್ನು ಮಾಡಬೇಕು. ಹಾಗೆ ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಪೂಜೆ ಹಿಂದಿನ ತಿಂಗಳೇ ನಾವು ವಿಶೇಷವಾಗಿ ಮಾಡಿರ್ತೇವೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ರಥಸಪ್ತಮಿಯ ದಿನವೂ ಕೂಡ ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ. ಈ ದಿನದಲ್ಲಿ ಸ್ನಾನ ದಾನ ಇದೆಲ್ಲವೂ ಕೂಡ ಹೆಚ್ಚಿನ ಫಲದಾಯಕ ಎಂಬುದಾಗಿ ನಮಗೆ ಸ್ಮೃತಿಗಳು ತಿಳಿಸ್ತವೆ. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಗೆ ರಥಸಪ್ತಮಿ ಅಂತ ಕರೀತಾರೆ. ಆ ಸಪ್ತಮಿಯು ಕೂಡ ಭಾನುವಾರ ಬಂದಾಗ ಬಹಳ ವಿಶೇಷವಾದಂತಹ ಒಂದು ಸಂಗತಿ. ಈ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇನೆ, ಸಾಮಾನ್ಯವಾಗಿ ಅನೇಕ ಮಾಸ ಮಹಾತ್ಮೆಗಳಲ್ಲಿ ಆಯಿತು, ಇತರ ಹಬ್ಬಗಳಲ್ಲಿ ಆಯಿತು, ಸೂರ್ಯೋದಯ ಪೂರ್ವಮೇವ ಸ್ನಾನ ಮಾಡಬೇಕು ಅಂತ ಹೇಳೋದ್ರಿಂದ ಮಿಕ್ಕಿದ ದಿನಗಳಲ್ಲಿ ಸೂರ್ಯೋದಯ ಆದ ಮೇಲೆ ಸ್ನಾನ ಮಾಡಬಹುದಾ ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅಭಿಪ್ರಾಯ ಹಾಗಲ್ಲ. ಪ್ರತಿನಿತ್ಯವೂ ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇನೆ ಸ್ನಾನವನ್ನು ಮಾಡಬೇಕಾದದ್ದು. ತತ್ರಾಪಿ ವಿಶೇಷವಾಗಿ ಇಂಥ ಹಬ್ಬಗಳಲ್ಲಿ ಆ ಸೂರ್ಯೋದಯ ಪೂರ್ವ ಮಾಡುವಂಥ ಸ್ನಾನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಎಂಬುದಾಗಿ ತಾತ್ಪರ್ಯ. ಅದೇ ಶಾಸ್ತ್ರದ ತಾತ್ಪರ್ಯವೂ ಕೂಡ. ಹಾಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎಕ್ಕೆ ಎಲೆ, ಆ ಎಕ್ಕೆ ಎಲೆಯನ್ನು ಇಟ್ಟುಕೊಂಡು ನಾವು ತಲೆ, ತೊಡೆ, ಹೊಕ್ಕಳು, 2 ಪಾದಗಳು ಎಂಬುವಂತಹ ಕ್ರಮದಲ್ಲಿ 2 ಪಾದ, ಹೊಕ್ಕಳು, ತಲೆ, ಆದ ಮೇಲೆ ತೊಡೆ, 2 ತೊಡೆಗಳಲ್ಲಿ ಇಟ್ಟುಕೊಂಡು ನಾವು ಈ ರೀತಿಯಾಗಿ ಸ್ನಾನವನ್ನು ಮಾಡಬೇಕು. ಆ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಅನುಸಂಧಾನವನ್ನು ಮಾಡಬೇಕು. ಯದ್ಯಜ್ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ. ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾಜ್ಞಾತಂಚ ಯತ್ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ನೇ ಸಪ್ತಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ ಎಂಬುದಾಗಿ ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಈ ಜನ್ಮದಲ್ಲಿ, ಜನ್ಮಾಂತರದಲ್ಲಿ ಮನಸ್ಸು, ಮಾತು, ಕಾಯ ಅಂದರೆ ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಗೊತ್ತಾಗಿ ಗೊತ್ತಿಲ್ಲದಿದ್ದಾಗಿ ಮತ್ತೆ ಈ ರೀತಿಯಾಗಿ 7 ವಿಧವಾದಂತಹ ಪಾಪಗಳು, ಆ ಎಲ್ಲ ಪಾಪಗಳನ್ನು ಕೂಡ ನೀನು ಪರಿಹಾರವನ್ನು ಮಾಡು ಸ್ವಾಮಿ ಎಂಬುದಾಗಿ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡಿ ಅವತ್ತು ನಾವು ಸೂರ್ಯನಿಗೆ ಈ ರೀತಿಯಾಗಿ ಸ್ನಾನವನ್ನು ಆಚರಣೆ ಮಾಡಬೇಕು. ಸ್ನಾನವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಭಗವಂತನ ವಿಶೇಷವಾಗಿ ಆ ಗಂಗಾಜನಕನ ಸ್ಮರಣೆಯನ್ನು ಮಾಡಬೇಕು, ಮಾಧವನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು. ಸ್ನಾನವನ್ನು ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಸಪ್ತ ಸಪ್ತಿವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋದೇವ ಗ್ರಹಣಾರ್ಘ್ಯಂ ನಮೋಸ್ತುತೆ ಎಂಬುದಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಅದಾದ ಮೇಲೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ವೇದ ಮಂತ್ರಗಳು ಆಕೃಷ್ಣೇನ ರಜಸ ವರ್ತಮಾನಃ ಎಂಬುದಾಗಿ ಆ ವೇದ ಮಂತ್ರವನ್ನು ಪುರುಷರು, ಇನ್ನು ನವಗ್ರಹ ಮಂತ್ರಗಳಾಯಿತು, ಅದೇ ನವಗ್ರಹ ಸ್ತೋತ್ರಗಳು, ಸೂರ್ಯನ ಕುರಿತಾಗಿರುವಂಥ ಸ್ತೋತ್ರಗಳು, ಇದೆಲ್ಲವನ್ನು ಕೂಡ ಪಾರಾಯಣ ಮಾಡಿ ವಿಶೇಷವಾಗಿ ನಾವು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಸೂರ್ಯ ಇಡೀ ಜಗತ್ತನ್ನು ಬೆಳಗಿಸ್ತಾನೆ. ಇಡೀ ಜಗತ್ತನ್ನು ಬೆಳಗಿಸುವಂತಹ ಸೂರ್ಯ ನಮ್ಮ ಮನಸ್ಸಿನಲ್ಲಿರುವಂತಹ ಕತ್ತಲನ್ನು ಅವನು ಹೋಗಿಸೋದು ಬಹಳ ದೊಡ್ಡದಾದಂತಹ ಸಾಹಸ ಏನೂ ಅಲ್ಲ. ಅದನ್ನು ನಾವು ನಮ್ಮ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸೂರ್ಯನನ್ನು ಒಲಿಸಿಕೊಂಡು ನಮ್ಮ ಹೃದಯದಲ್ಲಿರುವಂತಹ ಅಂಧಕಾರದ ನಾಶವಾಗಿ ಆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಈ ವ್ರತವನ್ನು ಸಮರ್ಪಣೆಯನ್ನು ಮಾಡಬೇಕು. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.